ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್. ಕೊಪ್ಪಳ ನಗರದಲ್ಲಿರುವಂಥ ಬಡವರಿಗೆ ಸೂರು ಕಲ್ಪಿಸಬೇಕೆನ್ನುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ವಾಜಪೇಯಿ ನಗರ ವಸತಿ ಯೋಜನೆ ಅಡಿಯಲ್ಲಿ ಕೊಪ್ಪಳದ ನಗರಸಭೆಯಿಂದ ಹಿರೇಸಿಂದಗಿ ರಸ್ತೆ ಮತ್ತು ಉಳ್ನಾಡ್ ರಸ್ತೆಯಲ್ಲಿ ಸುಮಾರು 2,000 ಗುಂಪು ಮನೆಗಳನ್ನು ನಿರ್ಮಿಸಲು ಈ ಹಿಂದೆ ಸೋಮಣ್ಣ ರಾಜ್ಯದ ವಸತಿ ಸಚಿವರು ಅಂದರೆ 2012 ಮತ್ತು 13ನೇ ಸಾಲಿನಲ್ಲಿ ಒಂದು ಗುಂಪು ಮನೆಗಳಿಗೆ ಒಂದು ಯೋಜನೆ ಸಿದ್ಧವಾಯಿತು. ಒಟ್ಟು 4,300 ಕೋಟಿ ರೂಪಾಯಿ ಒಂದು ದೊಡ್ಡ ಪ್ರಯುಕ್ತಾದ ಯೋಜನೆಗೆ ಆಗಲೇ ಒಂದಿಷ್ಟು ಭೂಮಿಯನ್ನು ಖರೀದಿ ಮಾಡಿದ್ರು. ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆ ಮಧ್ಯೆ ಈಗ ಫಲಾನುಭವಿಗಳಿಂದ ಪ್ರತಿ ಫಲಾನುಭವಿಗೂ 30,000 ರೂಪಾಯಿ ಮತ್ತು ಸರ್ಕಾರ ವಸತಿ ಯೋಜನೆಯಿಂದ 30,000 ಮತ್ತು 1 ಲಕ್ಷ ರೂಪಾಯಿಯನ್ನು 70,000 ರೂಪಾಯಿಯನ್ನು ವಸತಿ ಯೋಜನೆ ಇಲಾಖೆಯಿಂದ ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಜೊತೆಗೆ 1 ಲಕ್ಷ ರೂಪಾಯಿಯನ್ನು 1,10,000 ರೂಪಾಯಿಯನ್ನು ಬ್ಯಾಂಕ್ಗಳಿಂದ ಸಾಲ ಮಾಡಿಸಿ ಒಂದು ಫಲಾನುಭವಿಗೆ ಕಟ್ಟಿಸುವಂಥ ಯೋಜನೆ. ಆ ಸಂದರ್ಭದಲ್ಲಿ ಏನು 2013 ಮತ್ತು 14ನೇ ಸಾಲಿನಲ್ಲಿ ಒಟ್ಟು 1,030 ಜನ ಫಲಾನುಭವಿಗಳು ತಮಗೆ ನಿವೇಶನ ಬೇಕೆಂದು 30,000 ರೂಪಾಯಿನ ಪಾವತಿಸಿದರು. ಆದರೆ ಇಲ್ಲಿವರೆಗೂ ಸಹ ಅವರಿಗೆ ಮನೆಗಳು ಸಿಕ್ಕಿಲ್ಲ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದು ಬಿಟ್ಟರೆ ಅಲ್ಲೇನಿಲ್ಲ. ಆದರೆ ಅದರ ಜೊತೆಗೇ ನಗರಸಭೆ ಪ್ರತಿ ಬಾರಿಯೂ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಅದನ್ನು ಮೇಂಟೆನೆನ್ಸ್ ಅಂದರೆ ಸ್ವಚ್ಛತೆಯ ಇದಕ್ಕಾಗಿ 15 ಲಕ್ಷ 20 ಲಕ್ಷ ರೂಪಾಯಿ ಖರ್ಚು ಮಾಡ್ತಾಯಿದ್ದಾರೆ. ಕಳೆದ 12 ವರ್ಷಗಳಿಂದಲೂ ಸಹ ನಿವೇಶನ ಇಲ್ಲದೆ ಮತ್ತು ಅಲ್ಲಿ ಮನೆಗಳು ಇಲ್ಲದೆ ಇರುವಂಥ ಫಲಾನುಭವಿಗಳು ಒಂದು ಕಡೆ ಆಗಿದ್ದರೆ ಅದರ ಮೇಲೆ ನಗರಸಭೆ ಅನುದಾನವನ್ನು ಬಳಕೆ ಮಾಡ್ತಾ ಇರೋದು ಒಂದಿಷ್ಟು ಜನಕ್ಕೆ ಕೆಂಗಣಿಗೆ ರೈತೆ. ಈ ಕುರಿತು ಲೋಕಾಯುಕ್ತಕ್ಕೂ ದೂರು ನೀಡಿದರು. ಲೋಕಾಯುಕ್ತ ಏನು ಈ ಕೊಪ್ಪಳ ಜಿಲ್ಲೆಯಲ್ಲಿ 2 ದಿನಗಳಿಂದ ಪ್ರವಾಸ ಮಾಡ್ತಿರುವಂಥ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ಆ ಪ್ರದೇಶಕ್ಕೆ ಭೇಟಿ ನೋಡಿ ಆ ಪ್ರದೇಶದಲ್ಲಿರುವಂಥ ಇವುಗಳಿಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದರು. ಅಲ್ಲಿ ನಮ್ಮ ಹೋಗಿದಲ್ಲ 2,000 ಮನೆ ಅಲ್ಲೂ ಇವಾಗ ನೀವು ಮೇಂಟೆನೆನ್ಸ್ ಶಾಕು ಏನು ಮೇಂಟೆನೆನ್ಸ್ ಅಂತ ಅದು ಕೇಸ್ ಲಿಸ್ಟ್ ಮಾಡ್ತಾ ಇದ್ದೀನಿ. ಮಾನಿಟರ್ ಮಾಡ್ತೀನಿ ನಾನು. ಸರ್ ರೈತರಿಗೆ ಫ್ಲಾಟ್ ಕೊಡ್ಬೇಕು ಸರ್. ಅವ್ರಿಗೆ ಬೇಕಾದವ್ರಿಗೆಲ್ಲ ಕೊಟ್ಬಿಡ್ತಾರೆ ಸರ್ ಅಮೌಂಟ್. ಅದೇ ರೈತರಿಗೆ ಕೊಡಲ್ಲ. ರೈತರಿಗೆ ಏನು ಅನುಕೂಲ ಇಲ್ಲ. ಇಲ್ಲಿ ಭಾಳಷ್ಟು ಎಕರೆ ಮಾಡಿದ್ದಾರೆ ಸರ್. ಅದರಲ್ಲೇ ಹಂಗಾಗಿ ಕೇಸ್ ಲಿಸ್ಟ್ ಮಾಡ್ತೀನಿ ಅವ್ರು APMC ಮೇಲೆ. ಸರ್ ಮತ್ತೆ ಅದು ತರಕಾರಿ ಮಾರಾಟ ಮಾಡೋದು ತುಂಬಾ ಸಮಸ್ಯೆ ಇದೆ ಸರ್. ರೈತರು ರಾತ್ರಿ 2 ಗಂಟೆಗೆ ನಾಳೆ ಬೆಳಗ್ಗೆ ಹೋಗೋಣ ಅಂದರೆ ಇಲ್ಲಿ ಪ್ರತಿ ವರ್ಷವೂ ಇಲ್ಲಿ ಅನುದಾನ ಯಾಕೆ ಬೆಳೆಸ್ತೀರಿ? ಅದ್ರ ಜೊತೆಗೆ ಇಲ್ಲಿ ಆಗಿರುವಂಥ ತಪ್ಪು ನಗರಸಭೆಯಿಂದಲೇ ಆಗಿರಬೇಕು. ಯಾಕಂದರೆ ಬ್ಯಾಂಕರ್ಗಳು ಕೊಡ್ತಾ ಇದ್ದರೆ ಬ್ಯಾಂಕರ್ಗಳ ಮೇಲೆ ಒತ್ತಡ ತರಬೇಕು ಮತ್ತು ಕೊಡದೇ ಇದ್ದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದ್ರ ಜೊತೆಗೆ ಅಲ್ಲಿ ಏನೇನು ತಪ್ಪಾಗಿದೆ ಮತ್ತು ಇಷ್ಟು ದಿವಸ ಆದರೂ ಆ ಜನಕ್ಕೆ 30,000 ರೂಪಾಯಿಯನ್ನು ಕಟ್ಟಿರುವಂಥ ಬಡವರು ಏನು ಕೂಲಿ ಮಾಡಿ ಏನೋ ಸಂದರ್ಭದಲ್ಲೂ ಯಾವುದೋ ಒಂದು ವಸ್ತುವನ್ನು ಅಡ ಇಟ್ಟು ಅದಕ್ಕೆ 30,000 ರೂಪಾಯಿ ಪಾವತಿಸರಿಗೆ ಕೊಡದೇ ಇರುವಂಥ ಕಾರಣಕ್ಕಾಗಿ ನಗರಸಭೆಯ ಅಂದಿನ ಅಧಿಕಾರಿಗಳಾಗಿರ್ಬೋದು ಮತ್ತು ಈಗಿನ ನಗರಸಭೆ ಅಧಿಕಾರಿಗಳು ಇರುತ್ತೆ ಮತ್ತು ಬ್ಯಾಂಕ್ಗಳು ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇದು ಇಲ್ಲಿವರೆಗೂ ಕಳೆದ ಈಗಾದರೂ ಏನು ಲೋಕಾಯುಕ್ತರು ಸೂಚನೆ ಮೇಲೆ ಆದರೂ ಅದಕ್ಕೆ ಮನೆಗಳ ಹಂಚಿಕೆ ಆಗ್ತಾ ಅನ್ನೋವಂಥ ಮಾತುಗಳು ಕೇಳಿಬರ್ತವೆ. ಕೊಪ್ಪಳ ನಗರಸಭೆಗೆ ಸಂಬಂಧಪಟ್ಟ ಸಿಂದಗಿ ರಸ್ತೆಯಲ್ಲಿ ಬರುವ 2,000 ಗುಂಪು ಮನೆಗಳು ಹಲವಾರು ದಿನಗಳಿಂದ ಹೋರಾಟಕ್ಕೆ ಹಲವಾರು ದೂರುಗಳು ನೀಡಿದ್ದೆ. ಲೋಕಾಯುಕ್ತನೂ ನಾನು ಕಂಪ್ಲೇಂಟ್ ಮಾಡಿದ್ದೆ ಲೋಕಾಯುಕ್ತಗೆ. ಅದು ಲೋಕಾಯುಕ್ತ ಕಂಪ್ಲೇಂಟ್ ಆದಾಗ ಈಗ ಉಪ ಲೋಕಾಯುಕ್ತರು ಬಂದು ಇವತ್ತು ಭೇಟಿ ನೀಡಿದ್ದಾರೆ. 2,000 ಮನೆಗಳು ಜಿಲ್ಲಾ ಆಡಳಿತ, ಆಮೇಲೆ ಯೋಜನಾ ನಿರ್ದೇಶಕರು, ಆಮೇಲೆ ನಗರಸಭೆಯವರು, ಆಮೇಲೆ ನಿರ್ಮಿತಿ ಕೇಂದ್ರದವರು, ಏನು ದೊಡ್ಡ ದೊಡ್ಡ ಪ್ರಭಾವ ವ್ಯಕ್ತಿಗಳು ಕೈವಾಡ, ಆಮೇಲೆ ಅಧಿಕಾರಿಗಳ ಕೈವಾಡ. ಇದಕ್ಕೆ ಇದು ಸಾರ್ವಜನಿಕರಿಗೆ ನ್ಯಾಯ ಸಿಕ್ಕಿಲ್ಲ. ಅದು ಕೂಡಲೇ ಇವರು ಉಪಲೋಕಾಯುಕ್ತರು ಅದನ್ನೆಲ್ಲ ಕ್ರಮ ಕೈಗೊಂಡು ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳಿಗೆ ಪ್ರಭಾವ ವ್ಯಕ್ತಿಗಳಿಗೆ ಕ್ರಮ ಕೈಗೊಂಡು ಸಾರ್ವಜನಿಕರು ನ್ಯಾಯ ಕೊಡಿಸ್ಬೇಕಂತ ನಮ್ಮ ಅನಿಸಿಕೆ. ಈ ಕುರಿತು ಕೊಪ್ಪಳದ
ಶಾಸಕರಾಗಿರುವಂಥ ರಾಘವೇಂದ್ರ ನಾಡ್ ಕೇಳಿದರೆ ಈಗ ಅಲ್ಲಿ ಸುಮಾರು ಒಂದು 100 ಕೋಟಿ ರೂಪಾಯಿ ಒಂದು ಯೋಜನೆ ಸಿದ್ಧಪಡಿಸಿದ್ವಿ. ಹಂತ ಹಂತವಾಗಿ ಕುಡಿಯುವ ನೀರು ಮೂಲಭೂತ ಸೌಲಭ್ಯ ವಹಿಸಿ ಅಲ್ಲಿ ಎಲ್ಲ ಹಕ್ಕುಪತ್ರವನ್ನು ಹಂಚಿಕೆ ಮಾಡಿದ್ದೇವೆ. ಆದಷ್ಟು ಬೇಗನೆ ಅಲ್ಲಿ ಎಲ್ಲರಿಗೂ ಮನೆ ಕಟ್ಟಿಸ್ಕೊಡ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಸೈಟ್ ಹಂಚಿದ್ದೀವಿ ಅಲ್ಲಿಗೆ ಎಲ್ಲರಿಗೂ ಸೈಟ್ ಹಂಚಿದ್ದೀವಿ. ಕುಡಿಯೋ ನೀರು, ಎಲೆಕ್ಟ್ರಿಸಿಟಿ ಮತ್ತು ರಸ್ತೆಗಳಿಗೆ ಈಗಾಗಲೇ ಒಂದು 100 ಕೋಟಿ ರೂಪಾಯಿ ಆಗುತ್ತೆ. ಪ್ರತಿ ವರ್ಷ ಸ್ವಲ್ಪ ಅನುದಾನ ರಿಲೀಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ 100 ಕೋಟಿ ಕುಡಿಯೋ ನೀರು ಮತ್ತು ರಸ್ತೆ ಮತ್ತು ವಿದ್ಯುತ್ ವ್ಯವಸ್ಥೆ ಆದರೆ ಅಲ್ಲಿ ಸಂಪೂರ್ಣ ಜನ ವಾಸ ಮಾಡ್ತಾರೆ. ಆದರೆ ಇದು ಸಾಧ್ಯನಾ ಅನ್ನುವಂಥ ಮಾತುಗಳು ಸಹ ಕೇಳಿಬರುತ್ತೆ. ಒಟ್ಟಾರೆಯಾಗಿ ಕೊಪ್ಪಳ ನಗರದಲ್ಲಿ ಸೂರುಗಾಗಿ ಕಾಯ್ತಾ ಇರುವಂಥ ಬಡವರಿಗೆ ನಿರಾಶೆಯಾಗಿದೆ. ಆದರೆ ಇದಕ್ಕೆ ಲೋಕಾಯುಕ್ತರ ಕೇಸಿನ ಮುಖಾಂತರ ಆದರೂ ಅದು ಸರಿ ಹೋಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.